ಅಮರನಾಥ್ ಅನ್ನೋ ಹೆಸರಿನ ಒಂದು ಗ್ರಾಮದಲ್ಲಿ ಪುಷ್ಪ ಎನ್ನುವ ವ್ಯಾಪಾರಿ ಇದ್ದನು. ಪುಷ್ಪ ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡ್ತಾ ಇದ್ದನು. ಪುಷ್ಪ ಕಷ್ಟಪಟ್ಟು ವ್ಯಾಪಾರ ಮಾಡಿ ಒಂದು ದೊಡ್ಡ ಮನೆಯನ್ನ ಕಟ್ಟಿಸಿದನು. ಪುಷ್ಪ ನಿಯತ್ತಾಗಿ ವ್ಯಾಪಾರ ಮಾಡಿ ಮುಂದೆ ಬಂದಿದ್ದನು. ಅದಕ್ಕೆ ಆ ಗ್ರಾಮದ ವ್ಯಾಪಾರಿಗಳಿಗೆ ಪುಷ್ಪನನ್ನು ಕಂಡರೇ ಆಗುತ್ತಿರಲಿಲ್ಲ. ಹೊಟ್ಟೆ ಉರಿದುಕೊಳ್ಳುತ್ತಿದ್ದರು. ಆದರೂ ಪುಷ್ಪ ಅವರ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ಅವನು ತನ್ನ ಕೆಲಸವನ್ನು ನಿಯತ್ತಾಗಿ ಮಾಡ್ತಾ ಇದ್ದನು. ಹೇ ಭಗವಂತ, ನಿನ್ನ ದಯೆಯಿಂದ ಇವಾಗ ನನ್ನ ಬಳಿ ಸಾಕಷ್ಟು ಹಣ, ಮನೆ ಎಲ್ಲವೂ ಇದೆ. ನಿನ್ನ ಕೃಪೆಯಿಂದ ನನಗೆ ಒಳ್ಳೆಯ ಜೀವನ ಸಿಕ್ಕಿದೆ. ಇನ್ನು ನಿನ್ನ ಬಳಿ ನಾನು ಅದು ಕೊಡು ಇದು ಕೊಡು ಎಂದು ಕೇಳುವುದಿಲ್ಲ. ನೀನು ನನ್ನ ನಿಷ್ಠೆಯನ್ನು ನೋಡಿ ಎಲ್ಲವನ್ನೂ ದಯಪಾಲಿಸಿದ್ದೀಯ. ಆದರೆ ನಿನ್ನ ಬಳಿ ಒಂದೇ ಒಂದು ಮನವಿ. ನಾನು ಸಾಯುವವರೆಗೂ ನಿನ್ನ ಸೇವೆ ಮಾಡುವ ಅವಕಾಶ ನೀಡಿ. ಹಾಗೆ ತುಂಬಾ ಕಷ್ಟದಲ್ಲಿರೋರ್ಗೆ ನಿನ್ನ ಸಹಾಯ ಹಸ್ತ ನೀಡು ಎಂದು ಬೇಡಿಕೊಂಡು ದೇವಸ್ಥಾನದಿಂದ ಮನೆಗೆ ಬಂದನು. ಪುಷ್ಪಣ್ಣ, ನಿಮ್ಮ ಬಳಿ ಒಂದು ಕೆಲಸ ಇದೆ ಅಣ್ಣ. ಶ್ರೀಧರ, ನನ್ನ ಬಳಿ ನಿನಗೆ ಏನ್ ಕೆಲಸ? ನನ್ನ ಮಗಳಿಗೆ ಮನೆಯಲ್ಲಿ ಹುಷಾರಿಲ್ಲ. ಅವಳನ್ನು ವೈದ್ಯರ ಬಳಿ ತೋರಿಸಲು ಸಹ ಹಣ ಇಲ್ಲ. ನನ್ನ ಪಟೇಲನ ಬಳಿ ಸಾಲ ಕೇಳಿದೆ, ಆದರೆ ಅವರು ನನಗೆ ಹಣವನ್ನು ಕೊಡಲಿಲ್ಲ. ಇವಾಗ ನನ್ನ ಮನೆಯಲ್ಲಿ ಒಂದು ಚೂರು ಅಕ್ಕಿ ಬೇಳೆ ಏನೂ ಇಲ್ಲ. ಅದಕ್ಕೆ ನೀವು ನನಗೆ ಹಣ ಕೊಟ್ರೆ ನಾನು ಕೆಲಸ ಮಾಡಿ ಹಣ ಕೊಡ್ತೇನೆ ಅಣ್ಣ. ಹಾರೆ ಶ್ರೀಧರ, ನೀನು ತುಂಬಾನೇ ಕಷ್ಟದಲ್ಲಿದ್ದೀಯಾ ಎಂದು ನನಗೆ ತಿಳಿದಿದೆ. ನೀನು 1 ತಿಂಗಳಲ್ಲೇ ನನಗೆ ಹಣ ಏನೂ ಕೊಡಬೇಕಾಗಿಲ್ಲ. ಮೊದಲು ಮಗಳ ಆರೋಗ್ಯ ಸರಿಯಾಗಲಿ. ನಿನಗೆ ಯಾವಾಗುತ್ತೋ ಆವಾಗ ಹಣ ಕೊಡುವೆಯಂತೆ. ನಿನ್ನ ಒಳ್ಳೆಯ ಮನಸ್ಸಿಗೆ ನಾನು ಏನು ಹೇಳಬೇಕೆಂದು ತಿಳಿತಿಲ್ಲ. ನಿನಗೆ ತುಂಬಾ ಧನ್ಯವಾದಗಳಣ್ಣ. ನಿನ್ನ ಮನೆಗೆ ಬಂದು ತೆಗೆದುಕೊಂಡು ಹೋಗು. ಹರೇ ಶ್ರೀಧರ, ನೀನು ನನಗೆ ಯಾಕೆ ಧನ್ಯವಾದಗಳು ಹೇಳ್ತಾ ಇದ್ದೀಯಾ? ನನಗೆ ಆ ಈಶ್ವರ ಕೊಟ್ಟಿದ್ರಲ್ಲಿ ನಿನಗೆ ಕೊಟ್ಟಿದ್ದೇನೆ. ನೀನು ಧನ್ಯವಾದ ತಿಳಿಸಬೇಕೆಂದರೆ ಆ ಈಶ್ವರನಿಗೆ ತಿಳಿಸು ಎಂದು ಹೇಳಿದನು. ಅದೇ ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ವಿಶಾಲ್ ಇದ್ದನು. ಅವನ ಅಂಗಡಿಯಲ್ಲಿ ಜನ ತುಂಬಾನೇ ಕಡಿಮೆಯಾಗಿದ್ದರು. ಇದರಿಂದ ವಿಶಾಲನಿಗೆ ತುಂಬಾ ಕೋಪ ಹಾಗೂ ಅಸೂಯೆಯಾಯಿತು. ಅರಿವಿಶಲಣ್ಣ, ಇದೇನು ಇಷ್ಟೊಂದು ಅಕ್ಕಿ ಹಾಗೇ ಇದೆ? ಯಾರು ತೆಗೆದುಕೊಂಡು ಹೋಗ್ಲಿಲ್ಲವಾ? ಅರೆ ಅಣ್ಣ, ನಾನು ಏನೆಂದು ಹೇಳಲಿ? ಯಾವ ಗಿರಾಕಿಗಳು ಬಂದಿಲ್ಲ. ನಾನು ಏನ್ ಮಾಡಲಿ ಹೇಳು? ಆ ಪುಷ್ಪ ಒಳ್ಳೆಯ ಅಂಕಿಗಳನ್ನು ಕೊಡುತ್ತಾನೆ ಎಂದು ಎಲ್ಲರೂ ಅವನ ಬಳಿ ಹೋಗ್ತಾ ಇದ್ದಾರೆ. ಪುಷ್ಪನಿಗೆ ಏನಾಗಿದೆ ನನಗೆ ತಿಳಿಯುತ್ತಿಲ್ಲ. ಕಮ್ಮಿ ಬೆಲೆಗೆ ಅಕ್ಕಿಯನ್ನು ಕೊಟ್ಟು ನಮ್ಮ ಅಂಗಡಿ ಜನ ಬರೋದನ್ನೇ ಕಡಿಮೆ ಮಾಡಿದ್ದಾರೆ. ವಿಶಾಲ್ ಇನ್ನೊಬ್ಬ ವ್ಯಾಪಾರಿಯ ಬಳಿ ಬಂದನು. ಮತ್ತೆ ಅವನ ಬಳಿ ಹೇಳಿದ, ವಿಷ ಬಾಬಾ ಒಳಗೆ ಏನ್ ಹೇಳ್ಬೇಕಿತ್ತು? ಅರೆ ಗೋವಿಂದಣ್ಣ, ಏನು ಅಂತ ಹೇಳಲಿ? ನನ್ನ ವ್ಯಾಪಾರ ತುಂಬಾ ಡಲ್ ಆಗಿದೆ. ಯಾರು ಕೂಡ ನನ್ನ ಅಂಗಡಿಗೆ ಬರುತ್ತಿಲ್ಲ. ಏನು ಮಾಡೋದು ಎಂದು ತಿಳಿಯದೆ ನಿಮ್ಮ ಬಳಿ ಬಂದಿರುವೆ. ಏನ್ ಹೇಳ ವಿಷ ಅಂತ? ಏನಾಯ್ತು ಅಂತ ಹೇಳು. ನನ್ನಿಂದ ಏನಾಗಬೇಕಿತ್ತು? ನನ್ನಿಂದ ಆದ್ರೆ ನಾನು ಸಹಾಯ ಮಾಡುತ್ತೇನೆ. ಗೋವಿಂದಣ್ಣ, ಈ ಹಳ್ಳಿಯಲ್ಲಿ ಪುಷ್ಪ ಅನ್ನೋ ವ್ಯಾಪಾರಿದನೆ. ಅವನು ತುಂಬಾ ಉತ್ತಮ ಗುಣಮಟ್ಟದ ಹನಿಗಳನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾನೆ. ಇದರಿಂದಾಗಿ ನನ್ನ ಬಳಿ ಯಾರು ಕೂಡ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇಲ್ಲ. ಇದರಿಂದಾಗಿ ನಮಗೆ ತುಂಬಾ ನಷ್ಟವಾಗಿದೆ. ಏನು ಮಾಡುವುದು ಎಂದು ತಿಳಿಯದೆ ನೀವೇನಾದ್ರೂ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಬಳಿ ಬಂದೆ ಎಂದು ಹೇಳಿದನು. ಅವರಿಬ್ಬರೂ ಸೇರಿ ಒಂದು ಯೋಜನೆ ರೂಪಿಸಿದರು. ಹೀಗೆ ಕೆಲವು ದಿನಗಳ ನಂತರ ಆ ಸೇಟು ಗೋವಿಂದನ ಬಳಿ ಬಂದನು. ಅರೆ ಪುಷ್ಪ, ನನ್ನ ಹೆಸರು ಗೋವಿಂದ. ಇಂದು ಹೇಳಿ ಗೋವಿಂದಣ್ಣ, ನನ್ನಿಂದ ಏನಾಗಬೇಕಿತ್ತು? ನಮ್ಮ ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇದ್ದಾನೆ. ಅವನಿಗೆ ಉತ್ತಮ ದರ್ಜೆಯ ಧಾನ್ಯಗಳು ಬೇಕಂತೆ. ಎಲ್ಲ ಕೂಡ ಅವನಿಗೆ ಉತ್ತಮ ದರ್ಜೆ ಧಾನ್ಯಗಳು ಎಲ್ಲೂ ಸಿಗುತ್ತಿಲ್ಲ. ಆವಾಗ ಕೆಲವರ ಬಳಿ ವಿಚಾರಿಸಿದಾಗ ನಿಮ್ಮ ಬಳಿ ಉತ್ತಮ ದರ್ಜೆಯ ಧಾನ್ಯಗಳು ಸಿಗುತ್ತದೆ ಎಂದು ಯಾರೋ ತಿಳಿಸಿದರು. ಅದಕ್ಕೆ ನಿನ್ನ ಬಳಿ ಬಂದೆ. ಸರಿ, ನಿಮಗೆ ಎಷ್ಟು ಧಾನ್ಯಗಳು ಬೇಕು ಎಂದು ನನಗೆ ತಿಳಿಸಿ. ನಾನು ನಿಮಗೆ ಎಲ್ಲ ಧಾನ್ಯಗಳನ್ನು ಕೊಡುತ್ತೇನೆ. ಆದರೆ ನನಗೆ ಸರಿಯಾಗಿ ಹಣ ಕೊಡಬೇಕು. ಇದು ನಿಮಗೆ ಒಪ್ಪಿಗೆ ಇದೆಯಾ? ಹಾ ಪುಷ್ಪ, ನನಗೆ ಒಪ್ಪಿಗೆ ಇದೆ ಎಂದು ಹೇಳಿದನು. ಮರದಿನ ದೇವಸ್ಥಾನದ ಶಂಖನಾದ ಘಂಟಿನಾದ ಮೊಳಗುತ್ತಿತ್ತು. ಅರೆ ಅಣ್ಣ, ನಿಮ್ಮ ಕಡೆಯ ವ್ಯಕ್ತಿ ಇನ್ನೂ ಬಂದಿಲ್ಲ. ನನಗೆ ಮಂದಿರಕ್ಕೆ ಹೋಗಬೇಕಿತ್ತು. ಆರತಿ ಸಮಯ ಆಯಿತು. ಸರಿ, ಅವರು ಇನ್ನೇನು ಸ್ವಲ್ಪ ಸಮಯದಲ್ಲೇ ಬರುತ್ತಾರೆ. ಅಲ್ಲಿವರೆಗೆ ನಾನು ಕೂಡ ನಿಮ್ಮ ಜೊತೆ ದೇವಾಲಯಕ್ಕೆ ಬರುತ್ತೇನೆ. ಇಷ್ಟು ವ್ಯಾಪಾರ ಮಾಡುತ್ತಾ ಇದ್ದೀವಿ, ಅದಕ್ಕೆ ದೇವರ ಅನುಗ್ರಹ ಸಿಗುತ್ತದೆ. ಸರಿ, ನಡೀರಿ ಹೋಗೋಣ. ಶೌರ್ಯ, ನಾನು ದೇವಾಲಯಕ್ಕೆ ಹೋಗಿ ಬರುತ್ತೇನೆ.
ನಾನು ಬರುವವರೆಗೂ ಈ ಧಾನ್ಯಗಳನ್ನು ನೋಡಿಕೊಂಡು ಇದನ್ನ ಬಿಟ್ಟು ಎಲ್ಲೂ ಹೋಗಬಾರದು ಎಂದು ತನ್ನ ಕೆಲಸಗಾರನಿಗೆ ಹೇಳಿ ಮಂದಿರಕ್ಕೆ ಹೋದನು. ಪುಷ್ಪ ಹೋದ ನಂತರ ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬಂದರು. ಅರೆ ಅಣ್ಣ, ನೀವು ಯಾರು? ಅರಿಯಣ್ಣ, ನಾವು ಈ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇವೆ. ನಾವು ಸೇಟು ಈ ಧಾನ್ಯಗಳನ್ನು ಹಣ ಕೊಟ್ಟು ತೆಗೆದುಕೊಂಡು ಬರಲು ಹೇಳಿದರು. ಹಣ ಕೊಡಿ. ಅದನ್ನು ನಮ್ಮ ಧಣಿ ಸೇಟು ಬಳಿ ಕೊಟ್ಟಿದ್ದಾರೆ. ಅವರು ನಿಮಗೆ ಕೊಡುತ್ತಾರೆ. ಈವಾಗ ನಾವು ಧಾನ್ಯಗಳನ್ನು ತೆಗೆದುಕೊಂಡು ಹೋಗಬಹುದಾ? ಸರಿ, ತೆಗೆದುಕೊಂಡು ಹೋಗಿ ಎಂದು ಹೇಳಿದ. ಇಬ್ಬರೂ ಆ ಧಾನ್ಯಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋದರು. ಪುಷ್ಪ ದೇವಾಲಯದ ಒಳಗೆ ಹೋದನು. ಸೇಟು ಪುಷ್ಪನಿಗೆ ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋದನು. ಪುಷ್ಪ ದರ್ಶನ ಮುಗಿಸಿ ಹೊರಕ್ಕೆ ಬಂದು ನೋಡಿದಾನೆ, ಆದರೆ ಆ ಸೇಟು ಅಲ್ಲಿಂದ ಹೊರಟು ಹೋಗಿದ್ದ. ಪುಷ್ಪ ಅವನನ್ನು ಹುಡುಕಿಕೊಂಡು ಬಂದನು. ಈ ಸೇಟು ಎಲ್ಲಿ ಹೋದನು ಕಾಣಿಸ್ತಾನೇ ಇಲ್ಲ ಎಂದು ಹೇಳಿ ಎಲ್ಲಾ ಕಡೆ ಹುಡುಕಿದರು, ಆದರೆ ಅವನು ಎಲ್ಲೂ ಇರಲಿಲ್ಲ. ಧಾನ್ಯಗಳು ಕಾಣಿಸುತ್ತಿರಲಿಲ್ಲ. ಪುಷ್ಪ ತುಂಬಾ ಭಯಗೊಂಡು ಆಳುವನ ಬಳಿ ಕೇಳಿದನು. ಅದೇ ರಾಜ, ಎಲ್ಲ ಧಾನ್ಯಗಳು ಎಲ್ಲಿ ಕಾಣಿಸ್ತಾನೇ ಇಲ್ಲ. ಮಾಲೀಕರೇ, ನೀವು ಆ ಸೇಟು ಜೊತೆ ದೇವಾಲಯಕ್ಕೆ ಹೋದ ನಂತರ ಅವನ ಆಳುಗಳು ಬಂದು ತೆಗೆದುಕೊಂಡು ಹೋದರು. ಅವರು ಯಾರು? ಮಾಲೀಕರೇ, ಸೇಟು ಕಳಿಸಿದ್ದಾರೆ ಎಂದು ಹೇಳಿದರು. ಸರಿ, ಅವರ ಬಳಿ ಹಣ ಕೊಡ್ರು, ತೆಗೆದುಕೊಳ್ಳಲಿಲ್ಲವೇ? ಮಾಲೀಕರೇ, ಅವರು ಹೇಳಿದ್ದು ಅವರ ಯಜಮಾನ ಸೇತುವೆನ ಬಳಿ ಹಣ ಕೊಟ್ಟಿದ್ದಾರಂತೆ. ಸೇಟು ನಿಮಗೆ ಹಣ ಕೊಡುತ್ತಾರೆ ಎಂದು ಹೇಳಿದರು. ಅರೆ ಭಗವಂತ, ಇದೇನಾಯ್ತು? ನಾನು ಲೂಟಿಯಾದೆ. ಇವಾಗ ನಾನು ಏನ್ ಮಾಡೋದು? ಇದ್ದ ಎಲ್ಲಾ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇವಾಗ ನಾನು ಎಲ್ಲಿ ಹೋಗಲಿ? ಭಗವಂತ. ಮಾಲೀಕರೇ, ನನ್ನನ್ನು ಕ್ಷಮಿಸಿ. ಮಾಲೀಕ, ಅವರು ನನಗೆ ನಿಮ್ಮ ಹೆಸರು ಹಾಗೂ ಸೇಟು ಹೆಸರು ಹೇಳಿದರು. ಅದರಿಂದ ನಾನು ಯಾಮಾರಿದೆ. ನನ್ನಿಂದಲೇ ತಪ್ಪಾಯಿತು, ಕ್ಷಮಿಸಿ. ಹೇಳಿದ. ಒಂದಷ್ಟು ದಿನಗಳಲ್ಲಿ ಪುಷ್ಪ ಪೂರ್ತಿಯಾಗಿ ಬರ್ಬತ್ತಾಗಿ ಹೋದ. ಎಲ್ಲಾ ಧಾನ್ಯಗಳು ಖಾಲಿಯಾಯಿತು. ಮನೆಯಲ್ಲಿ ಒಂದು ಪದಾರ್ಥ ಕೂಡ ಇರಲಿಲ್ಲ. ಪುಷ್ಪ ಯೋಚಿಸುತ್ತಾ ಕುಳಿತಿದ್ದನು. ಒಂದು ದಿವಸ ಪುಷ್ಪ ವಿಶಾಲ್ ಅಂಗಡಿ ಬಳಿ ಬಂದನು. ಎಂದು ಹೇಳಿದನು. ಪುಷ್ಪನಿಗೆ ತುಂಬಾ ನಿರಾಶೆಯಾಯಿತು. ಅಲ್ಲಿಂದ ಹೊರಟು ಹೋದ. ಪುಷ್ಪ ತುಂಬಾ ಜನರ ಬಳಿ ಹೋಗಿ ಕೇಳಿದನು, ಆದರೆ ಅವನಿಗೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಪುಷ್ಪ ತುಂಬಾ ಬೇಜಾರಿನಿಂದ ಕುಳಿತಿದ್ದನು. ನೋಡಿದ್ರೆ ಇವಾಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಯುವಕಲಾದ್ರೂ ತಿಳಿತಾ? ಮಿಗಿದ್ದಾಗ ಎಲ್ಲರಿಗೂ ಸಹಾಯ ಮಾಡಿದ್ರಿ, ಆದ್ರೆ ಇವಾಗ ನಮಗೆ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ. ಒಂದು ಕಾಲದಲ್ಲಿ ಎಲ್ಲ ಇತ್ತು, ಈಗ ನೋಡಿ ಏನೂ ಇಲ್ಲ. ನಾನೇನಾದ್ರೂ ಮಾಡ್ತೀನಿ, ನೀನು ಗಾಬರಿ ಆಗ್ಬೇಡ ರೂಪ. ಈಶ್ವರ ನಮ್ಗೆ ಏನಾದ್ರೂ ಒಳ್ಳೇದು ಮಾಡೇ ಮಾಡ್ತಾನೆ. ನೀನೇನು ಚಿಂತಿಸ್ಬೇಡ. ಈ ಈಶ್ವರನ ಮೇಲೆ ನಂಬಿಕೆ ಇಡು ಎಂದು ಹೇಳಿದನು. ಒಂದು ದಿವಸ ಪುಷ್ಪ ಒಬ್ಬ ಜಮೀನ್ದಾರನ ಬಳಿ ಬಂದನು. ಆ ಜಮೀನ್ದಾರನ ಬಳಿ ಸಾಕಷ್ಟು ಆಸ್ತಿ, ಹಣ, ಅಂತಸ್ತು ಇತ್ತು. ನಮಸ್ತೆ ಜಮೀನ್ದಾರರೇ, ನನಗೆ ನಿಮ್ಮ ಬಳಿ ಒಂದು ಕೆಲಸ ಆಗ್ಬೇಕಿತ್ತು. ಏನದು ಪುಷ್ಪ? ಅದು ನನ್ನ ಧಾನ್ಯಗಳನ್ನ ಯಾರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನನ್ನ ಬಳಿ ಏನೂ ಇಲ್ಲ. ನನಗೆ ಒಂದಷ್ಟು ಹಾಡಬೇಕಿತ್ತು, ದಯಮಾಡಿ ಕೊಡಿ. ನೋಡಿದ್ಯಾ ಪುಷ್ಪ, ಇದ್ದಾಗ ದಾನ ಮಾಡಿ ಎಷ್ಟು, ಇವಾಗ ನೋಡು ನಿನ್ನ ಪರಿಸ್ಥಿತಿ. ನಿನ್ನ ಹೆಂಡತಿ ಸಮೇತ ಬೀದಿಗೆ ಬಿದ್ದ್ಯಾ. ಸೇಟು, ನನ್ನ ಒಳ್ಳೆತನವೇ ನನಗೆ ಮುಳುವಾಯಿತು ಸೇಟು. ನನ್ನ ಮನೆಯಲ್ಲಿ ₹1 ಕೂಡ ಹಣ ಇಲ್ಲ. ತಿನ್ನಲು ಅಕ್ಕಿ ಬಳೆ ಏನೂ ಇಲ್ಲ. ನೀವು ದಯಮಾಡಿ ನನಗೆ ಒಂದಷ್ಟು ಸಾಲವಾಗಿ ನೀಡಿ ಸೇಟು. ಅದೇನು ಸರಿ ಪುಷ್ಪ, ಆದರೆ ನಿನಗೆ ಹಣ ಕೊಟ್ರೆ ನೀನು ಹೇಗೆ ತೀರಿಸ್ತೀಯಾ? ನಾನು ಕೆಲಸ ಮಾಡಿ ಹಣ ತಂದು ಕೊಡುತ್ತೇನೆ ಸೇಟು. ನೋಡು ಪುಷ್ಪ, ನಿನಗೆ ಹಣವನ್ನೇ ಯಾರೂ ಕೊಡಲಿಲ್ಲ, ಇನ್ನು ಕೆಲಸವನ್ನು ಯಾರು ಕೊಡ್ತಾರೆ? ಕೆಲಸವೇ ಇಲ್ಲ ಅಂದರೆ ಹಣನ ಹೇಗೆ ತೀರಿಸ್ತೀಯಾ? ತುಂಬ ತೊಂದರೆಯಲ್ಲಿರುವ, ದಯಮಾಡಿ ಸಹಾಯ ಮಾಡಿ. ನೀನು ನನ್ನ ಷರತ್ತಿಗೆ ಒಪ್ಪಿದರೆ ನಾನು ಹಣ ಕೊಡುತ್ತೇನೆ. ಅದು ನೀನು ನನ್ನ ಬಳಿ ಕೆಲಸ ಮಾಡಬೇಕು. ಹಾಗಾದರೆ ನಾನು ನಿನಗೆ ಹಣ ಕೊಡುತ್ತೇನೆ. ಹೇಳಿ, ನಾನು ಏನು ಮಾಡಬೇಕು ಎಂದು. ನೋಡು ಪುಷ್ಪ, ಇದರಲ್ಲಿ ಪೂರ್ತಿಯಾಗಿ ತೆಗೆದುಕೋ.
ಆದರೆ ಒಂದು ಮಾತನ್ನು ನೆನ್ಪಿಟ್ಕೋ, ನೀನು ನಾಳೆಯಿಂದನೇ ನನ್ನ ಹೊಲದಲ್ಲಿ ಕೆಲಸ ಮಾಡಬೇಕು, ತಿಳಿತಾ? ಸರಿ ಸರಿ ಸೇಟು, ನೀವು ಹೇಳಿದ ಹಾಗೆ ನಾನು ಮಾಡುತ್ತೇನೆ. ನಿಮಗೆ ತುಂಬ ಧನ್ಯವಾದಗಳು. ಸರಿ ಸರಿ, ನೀನೇನು ಹೊರಡು ಎಂದು ಹೇಳಿದನು. ಹಣವನ್ನು ಕೊಡುತ್ತಾನೆ ಎಂದು ಹೇಳಿದನು. ಪುಷ್ಪ ಹಣ ತೆಗೆದುಕೊಂಡು ಮನೆ ಕರಡೆ ಹುಟ್ಟಿದನು. ಪುಷ್ಪ ನಡೆದು ಹೋಗ್ತಾ ಇದ್ದನು. ಆ ಊಟ ಮಾಡದೇ ಇದ್ದದ್ದಕ್ಕೆ ಪುಷ್ಪನಿಗೆ ತುಂಬಾ ವೇಲಿ ಮಲಗಿದ್ದನು. ಅವನು ಎದ್ದು ನೋಡಿದಾಗ ಪಕ್ಕದಲ್ಲಿದ್ದ ಹಣ ಕಾಣಿಸುತ್ತಿರಲಿಲ್ಲ. ಅರೆ, ನನ್ನ ಹಣ ಎಲ್ಲಿ ಹೋಯಿತು? ನನ್ನ ನಂಬಿ ಸೇಟು ಕೊಟ್ಟ ಹಣ ಕಾಣಿಸುತ್ತಿಲ್ಲ. ಏನು ಮಾಡಲಿ ದೇವರೇ, ಪದೇ ಪದೇ ಇದೇ ರೀತಿ ಯಾಕೆ ಮಾಡುತ್ತಿದ್ದೀಯಾ ತಂದೆ? ಇನ್ನು ಎಷ್ಟು ದಿನ ಈ ರೀತಿ? ಕಾಣಿಸುತ್ತಿರಲಿಲ್ಲ ಎಂದು ಬೇಡಿಕೊಂಡು ಪುಷ್ಪ ಮರಳಿ ಸೇತು ಮನೆಗೆ ಬಂದರು. ಏನು ಪುಷ್ಪ, ಮತ್ತೆ ಬಂದಿದ್ಯಾ? ಏನ್ ಸಮಾಚಾರ? ನನ್ನಿಂದ ಏನು ಬೇಕಿತ್ತು? ಸೇಡು, ನೀವು ಕೊಟ್ಟಿದ್ದ ಹಣವನ್ನ ಮತ್ತೆ ಯಾರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಈ ಪುಷ್ಪ, ನೀನು ಏನ್ ಹೇಳ್ತಾ ಇದೀಯಾ? ಹೌದು, ನಿಜ ಸೇಡು. ಆಗ ನಾನು ಏನ್ ಮಾಡಕ್ಕಾಗುತ್ತೆ? ಸೇಟು, ನಾನು ಹೇಗಾದ್ರೂ ಮಾಡಿ ನಿಮ್ಮ ಬಳಿ ಕೆಲಸ ಮಾಡಲೇಬೇಕಲ್ವಾ ಸೇಟು? ಅದಕ್ಕೆ ಏನಿವಾಗ? 5,000 ಜೊತೆಯಲ್ಲಿ ಇನ್ನು 3,000 ಹಣ ಕೊಟ್ರೆ ತುಂಬನೇ ಸಹಾಯ ಆಗುತ್ತೆ. ನೀನು ಮತ್ತೆ 3,000 ರೂಪಾಯಿನ? ಆಗೋದಿಲ್ಲ. ನೀನು ಹಣವನ್ನು ಕಳೆದುಕೊಂಡು ಬಂದು ಮತ್ತೆ ನನ್ನ ಬಳಿ ಹಣ ಕೇಳ್ತಾ ಇದೀಯಾ? ನೋಡು, ನೀನೇ ನಾಳೆಯಿಂದ ಸಾಲ ತೀರೋವರೆಗೂ ನನ್ನ ಹೊಲದಲ್ಲಿ ಕೂಡಿ ಕೆಲಸ ಮಾಡಬೇಕು. ಇವಾಗ ಇಲ್ಲಿಂದ ಹೋಗು ಎಂದು ಹೇಳಿ ಸೇಟು ಗದರಿ ಕಳಿಸಿದನು. ಮರುದಿನ ಪುಷ್ಪ ಸೇತುವಿನ ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಹೀಗೆ ಒಂದಷ್ಟು ತಿಂಗಳು ಕಳೆಯಿತು. ಸೇಟು ಸಾಲ ಪೂರ್ತಿಯಾಗಿ ಕೆಲಸ ಮಾಡಿ ತೀರಿಸಿದನು. ಪುಷ್ಪ ಬೇರೆ ಸೇಟುನ ಬಳಿ ಹೋಗಿ ಹಣ ಕೇಳಿದ್ದ. ಆದರೆ ಯಾರೂ ಕೂಡ ಅವನಿಗೆ ಹಣ ಕೊಡಲಿಲ್ಲ. ಪುಷ್ಪ ಮೋದಿ ಬಳಿ ಹೋಗಿ ಎಂದು ಹೇಳಿ, ನಮಸ್ಕಾರ ಮೋದಿಜಿ. ನಮಸ್ತೆ. ಹೇಳು ಪುಷ್ಪ, ನನ್ನಿಂದ ಏನಾಗಬೇಕಿತ್ತು ಹೇಳು. ಮೋದಿಜಿ, ನಾನು ಬಟ್ಟೆ ವ್ಯಾಪಾರ ಮಾಡಬೇಕು ಎಂದು ಅಂದ್ಕೊಂಡಿದ್ದೇನೆ. ಅದಕ್ಕೆ ಒಂದು 2,000 ಹಣವನ್ನು ಕೊಡಿ. ಸರಿ ಪುಷ್ಪ, ತೆಗೆದುಕೊಂಡ ಹಣವನ್ನ ನೀನು ಯಾವಾಗತ್ತೋ ಆವಾಗ ಕೊಡು. ಬಟ್ಟೆ ವ್ಯಾಪಾರದಿಂದ ಪುಷ್ಪನಿಗೆ ಸಾಕಷ್ಟು ಹಣ ಸಿಗಲು ಪ್ರಾರಂಭವಾಯಿತು. ಅದೇ ಸಮಯಕ್ಕೆ ಪುಷ್ಪನಿಗೆ ಮೋಸ ಮಾಡಿದ್ದ ಸೇಟು ಬಂದನು. ಎಂದು ಕ್ಷಮಿಸಪ್ಪ, ನನ್ನಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ, ಮೋಸ ಆಗಿದೆ, ನನ್ನ ಕ್ಷಮಿಸು. ಸೇಟು, ಕ್ಷಮಿಸೋಕೆ ನಾನು ಯಾರು? ಹೇಳು, ನೀನು ಏನೂ ತಿಳಿಯದೆ ಹೀಗೆ ಮಾಡಿದ್ರಿ? ನೀನು ತುಂಬಾ ಒಳ್ಳೆಯವನು ಕಣಪ್ಪ. ನಿನಗೆ ಮೋಸ ಮಾಡಿದ್ದಕ್ಕೆ ಸರಿಯಾಗಿ ಶಿಕ್ಷೆ ಅನುಭವಿಸಿದ್ದೇನೆ. ನಿನ್ನ ಹಣವನ್ನು ಮರಳಿ ಕೊಡುತ್ತೇನೆ ಹೇಳಿ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದನು. ಸೇತು ಅವನಿಗೆ ಹಣ ಕೊಟ್ಟನು. ಅದನ್ನು ತೆಗೆದುಕೊಂಡು ಪುಷ್ಪ ಮನೆಗೆ ಬಂದನು. ನೋಡಿದ್ಯಾ ರೂಪ, ಇವಾಗ ನಮ್ಮ ಬಳಿ ಕಳೆದು ಹೋಗಿದ್ದ ಎಲ್ಲ ಹಣ ಎಲ್ಲವನ್ನೂ ಸಿಕ್ಕಿತು. ಈಗ ಇದಕ್ಕೆ ಐಶ್ವರ್ಯನೇ ಕಾರಣ. ಅದಕ್ಕೆ ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ. ನೀವು ಹೇಳಿದ್ದು ನಿಜ. ದೇವರ ಮುಂದೆ ಯಾರೂ ಇಲ್ಲ. ಪುಷ್ಪ ಭಕ್ತಿ ಹಾಗೂ ಶ್ರಮ ಅವನಿಗೆ ಒಳ್ಳೆಯದೇ ಮಾಡಿತು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ. ಕೆಲವು ವರ್ಷಗಳ ಹಿಂದೆ ರಾಮಯ್ಯ ಅನ್ನುವ ಶಿಲ್ಪಿ ರಾಮಾಪುರದಲ್ಲಿ ವಾಸವಾಗಿದ್ದನು. ರಾಮಯ್ಯನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಆದರೆ ಅವನು ಮೂರ್ತಿಗಳನ್ನು ಕೆತ್ತುವುದರಲ್ಲಿ ನಿಪುಣನಾಗಿದ್ದನು. ಅಪ್ಪ, ಎಷ್ಟು ಅಂತ ಕೆಲಸ ಮಾಡ್ತೀರಾ? ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಈ ವಯಸ್ಸಲ್ಲಿ ಎಂತ ವಿಶ್ರಾಂತಿನಮ್ಮ ಎಂದು ಹೇಳಿ ಮತ್ತೆ ಮೂರ್ತಿ ಕೆತ್ತಲು ಪ್ರಾರಂಭಿಸಿದನು. ರಾಮಯ್ಯನಿಗೆ ಶೀಲಾ ಮೀಲಾ ಅನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ರಾಮಯ್ಯನ ಹೆಂಡತಿ ನೀಲಮ್ಮ ಮನೆಯಲ್ಲಿಯೇ ಇರುತ್ತಿದ್ದಳು. ಶೀಲಾ ಮೀಲಾ ಇಬ್ಬರು ಹೊಲದಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಶೀಲಾ ಮೀಲಾ ತಮ್ಮ ತಂದೆಯ ಕಷ್ಟ ಅರಿತು ಅವರಿಗೆ ಸಹಾಯ ಮಾಡುತ್ತಿದ್ದರು. ಒಂದು ದಿನ ರಾಮಯ್ಯ ಹುಷಾರಿಲ್ಲದೆ ಮಲಗಿಯೇ ಬಿಟ್ಟನು. ಅಪ್ಪ, ನಮ್ಮ ಬಳಿ ಯಾರ ಹತ್ತಿರನೂ 1 ರೂಪಾಯಿ ಇಲ್ಲ. ನಿಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆ ಭದ್ರನ ಬಳಿ ಹಣದ ಸಹಾಯ ಕೇಳೋಣವಾ? ನೋಡೋದಿಲ್ಲ, ಆ ಮನೆ ಹಾಳ ಭದ್ರನ ಬಳಿ ಯಾವ ಸಹಾಯವನ್ನು ಕೇಳಬಾರದು. ಹೇಗಪ್ಪ? ಅಕ್ಕ ಹೇಳಿದ್ದು ಸರಿಯಾಗಿದೆ. ನೀವಿಬ್ಬರು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಾನು ಸತ್ತರೂ ಆ ಭದ್ರನ ಬಳಿ ಸಹಾಯ ಕೇಳೋದಿಲ್ಲ.
ನೀವು ಕೇಳಬಾರದು ಅಷ್ಟೇ ಎಂದು ಹೇಳಿದನು. ಆ ಭದ್ರ ಯಾರು ಎಂದು ತಿಳಿಯದೆ ಕಂಗಾಲಾಗಿ ತನ್ನ ತಂದೆಗೆ ಭದ್ರನಿಗೆ ಏನು ಸಂಬಂಧ ಎಂದು ತಿಳಿಯಲು ತನ್ನ ತಾಯಿಯ ಬಳಿ ಬಂದರು. ಅಮ್ಮ, ಆ ಭದ್ರ ಅಪ್ಪನಿಗೆ ಏನಾಗಬೇಕು? ಯಾಕೆ ಅಪ್ಪ ಅವರ ಹೆಸರು ಕೇಳಿದ ತಕ್ಷಣ ಹಾಗೆ ವರ್ತಿಸಿದರು? ಮಕ್ಕಳೇ, ಆ ಭದ್ರ ನಿಮ್ಮ ತಂದೆಯ ಬಳಿ ಕೆತ್ತನೆಯ ಕೆಲಸ ಕಲಿಯಲು ಬಂದಿದ್ದನು. ನಿಮ್ಮ ತಂದೆ ಭದ್ರನಿಗೆ ಮೂರ್ತಿ, ಬೊಂಬೆ ಎಲ್ಲವನ್ನು ಕೆತ್ತುವ ಕಲೆಯನ್ನು ಹೇಳಿಕೊಟ್ಟರು. ಸ್ವಲ್ಪ ದಿನ ಭದ್ರ ನಿಮ್ಮ ತಂದೆಯ ಬಳಿ ಕೆಲಸ ಕಲಿತನು. ಅವನು ಒಳ್ಳೆಯವನ ರೀತಿಯಲ್ಲಿ ತೋರಿಕೆ ಮಾಡಿದನು. ನಿಮ್ಮ ತಂದೆ ಅವನ ಮಾತನ್ನು ನಂಬಿ, ಅವನ ನಡವಳಿಕೆಯನ್ನು ನಂಬಿ, ಅವನು ಒಳ್ಳೆಯವನು ಎಂದು ತಪ್ಪಾಗಿ ತಿಳಿದು ಶೀಲಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ತೀರ್ಮಾನಿಸಿದರು. ಭದ್ರ ಕೆತ್ತನೆಯನ್ನು ಪೂರ್ತಿಯಾಗಿ ಕಲಿತುಕೊಂಡು ನಿಮ್ಮ ಅಪ್ಪನಿಗೆ ಮೋಸ ಮಾಡಿ ಅವರಿಗೆ ಬರುತ್ತಿದ್ದ ಎಲ್ಲ ವ್ಯಾಪಾರವನ್ನು ತಾನು ಮಾಡಿಕೊಡುತ್ತಿದ್ದನು. ಇದನ್ನು ನೋಡಿ ನಿಮ್ಮ ತಂದೆ ಕೋಪಗೊಂಡು ಅವನನ್ನು ಮನೆಯಿಂದ ಆಚೆ ಹಾಕಿದರು. ಅಂದಿನಿಂದ ಇಂದಿನವರೆಗೆ ಭದ್ರನ ಕಂಡ್ರೆ ನಿಮ್ಮ ಅಪ್ಪನಿಗೆ ಆಗೋದಿಲ್ಲ. ನಿಮಗೆ ಎಲ್ಲ ಗೊತ್ತಾಯ್ತಲ್ಲ, ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ. ಅವರು ಹೋಗಿ ತಮ್ಮ ಕೋಣೆಯಲ್ಲಿ ಕುಳಿತುಕೊಂಡರು. ಅಕ್ಕ, ಅಪ್ಪನಿಗೆ ಭದ್ರ ಮಾಡಿದ ಮೋಸಕ್ಕೆ ತಕ್ಕ ಪಾಠ ಕಲಿಸಬೇಕು. ಹೌದು ತಂಗಿ, ಏನಾದ್ರೂ ಮಾಡಿ ಬುದ್ಧಿ ಕಲಿಸಲೇಬೇಕು. ಏನಾದ್ರೂ ಯೋಚಿಸು ಎಂದು ಹೇಳುತ್ತಾಳೆ. ಅಕ್ಕ ತಂಗಿ ಇಬ್ಬರು ಯೋಜನೆ ರೂಪಿಸುತ್ತಿದ್ದರು. ಒಂದು ದಿನ ಬೆಳಗ್ಗೆ ಆ ಊರಿನ ಮುಖ್ಯಸ್ಥರು ಸಭೆ ಕರೆದಿದ್ದರು. ಆ ಗ್ರಾಮದ ಎಲ್ಲ ಜನರು ನೆರೆದಿದ್ದರು. ಅಲ್ಲಿಗೆ ಭದ್ರ, ರಾಮಯ್ಯ ಮತ್ತು ಶೀಲಾಮೀಲ ಕೂಡ ಬಂದಿದ್ದರು. ನೋಡಿ, ಈ ಬಾರಿ ನಾನು ಒಂದು ತೀರ್ಮಾನ ಮಾಡಿದ್ದೇನೆ. ನಮ್ಮ ಗ್ರಾಮದ ದೇವಸ್ಥಾನದ ಜೀರ್ಣೋತ್ಸವ ಇದೆ. ಆ ದೇವಸ್ಥಾನಕ್ಕೆ ಒಂದು ವಿಗ್ರಹದ ಅವಶ್ಯಕತೆ ಇದೆ. ಆ ವಿಗ್ರಹವನ್ನು ಕೆತ್ತುವ ಜವಾಬ್ದಾರಿಯನ್ನು ನಾನು ಭದ್ರನಿಗೆ ಕೊಡುತ್ತಿದ್ದೇನೆ. ಅಲ್ವಾ? ಮತ್ತೆ ಈ ಗ್ರಾಮದಲ್ಲಿ ನಾನೇ ಅಲ್ವಾ ಒಳ್ಳೆ ಮೂರ್ತಿ ಕೆತ್ತುವವನು? ನನ್ನ ಬಿಟ್ಟು ಯಾರಿದ್ದಾರೆ? ಅಲ್ಲೇ ಗುರುಗಾರು, ನೀವು ಕೂಡ ಬಂದಿದ್ದೀರಿ. ಇನ್ನು ಮೂರ್ತಿ ಕೆತ್ತುತ್ತಾ ಇದ್ದೀರಾ? ಈ ದೇವಸ್ಥಾನದ ಮೂರ್ತಿಯನ್ನು ಕೆತ್ತುವ ಅವಕಾಶ ನನಗೆ ಕೊಟ್ಟಿದ್ದಾರೆ. ಅಯ್ಯೋ ಭದ್ರ, ಜಾಸ್ತಿ ಹಾರಾಡಬೇಡ. ಮೂರ್ತಿ ಕೆತ್ತುವ ಕಲೆ ಕಲಿಸಿದ್ದೆ ನಾನು. ನನ್ನ ಜೊತೆ ಜಿತ್ತಿಗೆ ಬೀಳಬೇಡ. ಸಾಕು ಮಾಡಿ. ನೀವಿಬ್ಬರು ಕೂಡ ದೇವರ ಮೂರ್ತಿ ಕೆತ್ತನೆ ಮಾಡಿ. ಯಾರು ಚೆನ್ನಾಗಿ ವಿಗ್ರಹ ಕೆತ್ತನೆ ಮಾಡುತ್ತೀರೋ ಅವರು ಈ ಗ್ರಾಮದ ಉತ್ತಮ ಕೆತ್ತನೆಗಾರರಾಗುತ್ತೀರಾ ಎಂದು ಆ ಗ್ರಾಮದ ಮುಖ್ಯಸ್ಥ ಹೇಳುತ್ತಾರೆ. ರಾಮಯ್ಯ, ಭದ್ರ ಇಬ್ಬರು ಕೆತ್ತನೆ ಪ್ರಾರಂಭಿಸುತ್ತಾರೆ. ರಾಮಯ್ಯನಿಗೆ ಶೀಲಾಮೀಲ ಇಬ್ಬರು ಸಹಾಯ ಮಾಡುತ್ತಾರೆ. ಭದ್ರ ಮಾಡಿದ ವಿಗ್ರಹ ಒಂದು ಚೂರು ಚೆನ್ನಾಗಿರಲಿಲ್ಲ. ರಾಮಯ್ಯ ಮತ್ತು ಶೀಲಾಮೀಲ ಮಾಡಿದ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ನಿರ್ಧರಿಸುತ್ತಾರೆ. ಏನೋ ಭದ್ರ, ವಿಗ್ರಹ ಚೆನ್ನಾಗಿ ಕೆತ್ತುತ್ತೇನೆ ಎಂದು ಅಹಂಕಾರದಿಂದ ಮಾತಾಡುತ್ತಿದ್ದೆ. ಇವಾಗ ಎಲ್ಲೋಯ್ತು ನಿನ್ನ ಅಹಂಕಾರ? ಎಲ್ಲೋಯ್ತು ನಿನ್ನ ದುರಹಂಕಾರ? ನಾನು ಕಲಿಸಿದ ವಿದ್ಯೆಯನ್ನು ಕಲಿತು ನನಗೆ ಮೋಸ ಮಾಡಿದ್ದೀಯ. ಇವಾಗ ಗೊತ್ತಾಯ್ತಾ ಗುರುಗಳಿಗೆ ಮೋಸ ಮಾಡಿದರೆ ಪರಿಣಾಮ ಏನಾಗಿರುತ್ತದೆ ಎಂದು? ನನ್ನನ್ನು ಕ್ಷಮಿಸಿ ಗುರುಗಾರು, ನನ್ನ ತಪ್ಪು ನನಗೆ ಅರಿವಾಗಿದೆ ಎಂದು ಹೇಳಿ ಕ್ಷಮೆ ಕೇಳುತ್ತಾನೆ. ರಾಮಯ್ಯ ಅವನನ್ನು ಕ್ಷಮಿಸಿ ಅವರ ಇಬ್ಬರು ಹೆಣ್ಣು ಮಕ್ಕಳು ಅಂದರೆ ಶೀಲಾಮೀಲಾರನ್ನು ಭದ್ರನಿಗೆ ಕೊಟ್ಟು ಮದುವೆ ಮಾಡಿದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಕಂಟೆಂಟ್ ಇರಬೇಕು ಎಂದು ಕಂಟೆಂಟ್ ಕೂಡ ನೀವು ಸಜೆಷನ್ ಮಾಡ್ಬೋದು. ಯಾವ ಸ್ಟೋರಿಯನ್ನು ಇಷ್ಟಪಡ್ತೀರಾ ಆ ಸ್ಟೋರಿ ವಿಡಿಯೋ ಮಾಡಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.